ಮಗಳೇ ನಿಸರ್ಗ ಎಲ್ಲ ಆರಾಮೇನಮ್ಮ? ನಿಮ್ಮ ಅತ್ತೆ ತಾತ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಅಪ್ಪ, ಎಲ್ಲ ಚೆನ್ನಾಗಿದ್ದಾರೆ. ಅಲ್ಲ ನಿಸರ್ಗ, ಒಬ್ಳೆ ಬಂದಿದ್ಯಲ್ಲ, ಯಾಕೆ ಅಳಿಯಂದ್ರು ಬರ್ಲಿಲ್ಲ? ನಾನು ನೆನ್ನೆ ಸಾಯಂಕಾಲನೇ ಕೇಳೋಳಿದ್ದೆ, ಯಾಕೆ ಇವಾಗ ಬಂದವಳಲ್ಲ ಬಿಡು ಅಂತ ಸುಮ್ಮನಾದೆ. ಹೇಳು, ಏನಾಯ್ತು? ಯಾಕಮ್ಮ, ನಾನ್ ನಮ್ಮನೆಗ್ ಬರ್ಬಾರ್ದಾ? ಅಲ್ಲ, ನಾನ್ ನಮ್ಮನೆಗ್ ಬರೋದಕ್ಕೆ ಅಳಿಯಂದ್ರು ಜೊತೆಗ್ ಬರ್ಬೇಕಾ ನಿನ್ಗೆ? ಹೌದು ಕಣೆ. ಅಲ್ಲ, ಮಗಳು ಈ ತರ ಒಬ್ಬೊಬ್ಳೆ ಬರ್ತಾಳೆ ಅಂದ್ರೆ ಅದಕ್ಕೆ ಅರ್ಥನೇ ಬೇರೆ ಇರುತ್ತೆ. ಸರೋಜಾ, ಯಾಕೆ ಸುಮ್ಮನೆ ಮಗಳ ತಲೆ ತಿಂತೀಯಾ? ಪಾಪ ಅಪರೂಪಕ್ಕೆ ಮಗಳು ಬಂದಿದ್ದಾಳೆ. ಏನ್ ಬೇಕು ಏನ್ ಬೇಡ ಮಾಡ್ಕೊಡೋಣ ಅನ್ನೋದಿಲ್ಲ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಸುಮ್ಮನೆ ಟೆನ್ಷನ್ ಕೊಡ್ತಾ ಇದೀಯಾ. ನೋಡಿ ಅಪ್ಪ, ಅಮ್ಮನಿಗೆ ನನಗಿಂತ ಅವ್ರ ಅಳಿಯಂದ್ರ ಮೇಲೆ ಪ್ರೀತಿ ಜಾಸ್ತಿ. ನಿಸರ್ಗ, ಇವೆಲ್ಲ ಕೆಲವೊಂದು ಸೂಕ್ಷ್ಮಗಳು ಇರ್ತವೆ ಮಗಳೇ. ಅಲ್ಲ, ನಿಂಗೆ ಗೊತ್ತಾಗಲ್ಲ ಬಿಡು. ನೆನ್ನೆ ನೀನ್ ಒಬ್ಳೆ ಬಂದ, ಅಕ್ಕಪಕ್ಕದ ಮನೆಯವ್ರು ನೋಡಿರ್ತಾರೆ. ಏನೋ ಮಗಳು ಒಬ್ಳೆ ಬಂದವಳೆ ಅಂತ ಅನ್ಕೋತಾರೆ. ಸರೋಜಾ, ಸುಮ್ಮನೆ ಹೋಗ್ಲಿ. ಅಪರೂಪಕ್ಕೆ ಮಗಳು ಬಂದಿದ್ದಾಳೆ, ಖುಷಿಯಾಗಿರೋಣ ಅನ್ನೋದ್ ಬಿಟ್ಟು. ಹೌದೌದು, ನಿಮ್ ಮುದ್ದಿನ ಮಗಳು ಬಂದಿದ್ದಾಳಲ್ವಾ, ಅಳಿಯ ಬಂದ್ರೆಷ್ಟು ಬಿಟ್ರೆಷ್ಟು ಅಲ್ವಾ ನಿಮ್ಗೆ? ಏನ್ ಅಳಿಯಂದ್ರು ಬರ್ತಾರೆ ಬಿಡು. ನಿನ್ ಮಗಳನ್ ಬಿಟ್ಟು ಅಳಿಯಂದ್ರು ಎಲ್ಲಿರೋಕ್ಕಾಗುತ್ತೆ? ಬರ್ತಾರೆ, ನೋಡ್ತಾ ಇರು. ಹೇಳು ಮಗಳೇ, ಯಾಕೆ ಅಳಿಯಂದ್ರು ಬರ್ಲಿಲ್ಲ? ಏನನ್ನ ಕೆಲ್ಸ ಇತ್ತಾ? ಹ್ಞೂ ಅಮ್ಮ, ಅವ್ರಿಗೇನೋ ಜಾಸ್ತಿ ಕೆಲ್ಸ ಇತ್ತು ಬಿಡು. ನಾನು ಅದಕ್ಕೆ ಬಂದೆ, ಆರಾಮಾಗಿ ಇದ್ದೋಗೋಣ ಒಂದ್ ವಾರ ಅಂತ. ಏನು, ಒಂದ್ ವಾರನಾ? ಒಂದ್ ವಾರ ಒಬ್ಳೆ ಇರ್ತೀಯ ಇಲ್ಲಿ? ಅಮ್ಮ, ನಾನೇನಾದ್ರೂ ಊರಿನ ಸಿಂಹನ ಒಂದ್ ವಾರ ಇಲ್ಲೇ ಇರ್ತೀಯ ಅಂತ ಕೇಳ್ತಾ ಇದೀಯಾ? ಅಲ್ಲ, ನಿಮ್ಮ ಮನೆಯನ್ನ ತಿಂದಾಕ್ ಬಿಡ್ತೀನ ನಾನು. ಸರಿಯಾಗಿ ಕೇಳ್ದೆ ಮಗಳು. ನಿಮ್ಮ ಅಮ್ಮನ್ಗೆ ಸುಮ್ನೆ ಇರೋದಕ್ಕೆ ಆಗಲ್ಲ ನೋಡು. ಆಗ್ಲಿಂದ ಹೇಳ್ತಾ ಇದೀನಿ. ಹೋಗು, ಏನಾದ್ರು ಮಾಡ್ಕೊಂಡ್ ಬರೋಗು ಸರೋಜಾ. ಸರಿ ಹೋಯ್ತು, ನಿನ್ನ ಅಪ್ಪ ಮಗಳು ಜೊತೆ ಆದ್ರೆ ನನ್ನ ಊರ್ಕೊಂಡ್ ತಿಂತೀರಾ ನೀವು. ಅಪ್ಪ, ಯಾಕಪ್ಪ ಅಮ್ಮ ಹಿಂಗ ಆಡ್ತೈತೆ ಯಾವಾಗಿಂದ? ನಾನ್ ಬಂದಿದ್ದೇನಾದ್ರೂ ತಪ್ಪಾಯ್ತಾ? ಇಲ್ಲ ಮಗಳು, ಅದಕ್ಕಲ್ಲ. ನಿಮ್ಮ ಅಮ್ಮನ್ಗೆ ಮಗಳು ಅಳಿಯ ಜೊತೆಗ್ ಬರ್ಲಿಲ್ವಲ್ಲ ಅಂತ ಸಂಕಟ. ಇಲ್ವಾ ಮತ್ತೆ, ಯಾವಾಗ್ಲೂ ಮಗಳು ಅಳಿಯ ಚೆನ್ನಾಗಿರ್ಬೇಕು ಅಂತ ನೋಡೋದೇ ನಮ್ಮ ಆಸೆನಪ್ಪ. ಇವಳು ಈ ತರ ಒಬ್ಬೊಬ್ಳೆ ಬಂದ್ರೆ ಹೆಂಗ್ ಹೇಳ್ರಿ? ಏನಂತ ಅರ್ಥ ಮಾಡ್ಕೋಬೇಕು? ಅಮ್ಮ, ಬೆಳಗ್ಗೆಯಿಂದ ಕ್ಲಾಸ್ ತಗೋತಾ ಇದೀಯ ನೀನ್ ನನ್ಗೆ. ನನಗಂತೂ ತುಂಬಾ ಬೇಜಾರಾಗುತ್ತೆ. ಬಿಡು, ನಾನು ವಾಪಸ್ ಹೋಗ್ತೀನಿ ನಮ್ಮ ಮತ್ತೆ ಮನೆಗೆ. ಸರಿ ಆಯ್ತು ಬಿಡು, ಏನೋ ಕೇಳ್ದೆ, ಇನ್ನು ಒಂದೆರಡು ಮಾತು ಕೇಳಬಾರ್ದಾ? ಆಯ್ತು ಬಿಡು, ಆಮೇಲೆ ಅಳಿಯಂದ್ರ ಫೋನ್ ಮಾಡಿ ಕರ್ಸೋಣ. ನಿನ್ ಕರ್ದೆ ಅಂತ ಎಗರ್ಕೊಂಡ್ ಬರ್ತಾರೆ ನಿಮ್ಮ ಅಳಿಯಂದ್ರು. ಈಗ್ಲೇ ನನ್ ಬೇಡ ಅಂತ ಕೂತವ್ರೆ. ಅಯ್ಯೋ ಅಮ್ಮ, ಹೆಂಗ್ ಹೇಳಿ ನಾನು ನಿನ್ಗೆ? ಅಮ್ಮ, ಅವ್ರಿಗೇನೋ ಕೆಲ್ಸ ಇದೆ ಬಿಡಮ್ಮ, ಬರ್ತಾರೆ ಬಿಡು ಒಂದೆರಡು ದಿವಸ ಬಿಟ್ಕೊಂಡು. ಸರಿನಮ್ಮ, ಹೆಂಗೋ ಚೆನ್ನಾಗಿದ್ದೀರಲ್ಲ ನೀವು ಗಂಡ ಹೆಂಡ್ತಿ, ಅಷ್ಟೇ ಸಾಕು ನಮ್ಗೆ. ಮಗಳು, ಕಾಲೇಜಿಗೆ ಸೇರಿದ್ಯಲ್ವಾ ನೀನು? ಹೆಂಗಿದ್ಯಮ್ಮ? ಹೋಗ್ತಾ ಇದೀಯ ಕಾಲೇಜ್ಗೆ? ಹ್ಞೂಪ್ಪ, ಕಾಲೇಜ್ ಹೋಗ್ತಾ ಇದ್ದೀನಿ ನಾನು. ಆದ್ರೆ ಇವತ್ತೊಂದ್ ದಿವಸ ರಜಾ ಹಾಕಿದೀನಿ, ಬೈಬೇಡ. ಇಲ್ಲ ಹೇಳು ಮಗಳು, ನೀನ್ ನನ್ ಜೊತೆಗಿರೋದು ನನ್ ಖುಷಿ ಅಲ್ವಾ ಮಗ್ನೆ? ಅಪ್ಪ, ನಿಗೊಂದ್ ವಿಚಾರ ಗೊತ್ತಾ? ನಾನು ಹೊಸ ಹೊಸ ಅಡಿಗೆ ಎಲ್ಲ ಕಲ್ತಿದ್ದೀನಿ. ನಮ್ಮತ್ತೆ ಎಷ್ಟು ಟೇಸ್ಟಿಯಾಗಿ ಅಡಿಗೆ ಮಾಡ್ತಾರೆ ಗೊತ್ತಾಪ್ಪ? ನಿಜವಾಗ್ಲು ತಿಂತಾ ಇದ್ರೆ ಹಂಗೆ ತಿಂತಾನೆ ಇರೋಣ ಅನ್ಸುತ್ತೆ, ಅಷ್ಟು ಟೇಸ್ಟಿಯಾಗಿ ಅಡಿಗೆ ಮಾಡ್ತಾರೆ. ಅದಕ್ಕೆ ಅವ್ರ ಹತ್ರನೇ ಅಡಿಗೆ ಕಲ್ತಿದ್ದೀನಿ. ನಿನ್ಗೂ ಮಾಡಿಕ್ತೀನಿ, ತಿನ್ ನೋಡು ಎಷ್ಟು ಟೇಸ್ಟಿ ಮಾಡ್ತೀನಿ ಅಡಿಗೆ ಅಂತ. ನನ್ ಬಂಗಾರ ಕಣಮ್ಮ ನೀನು. ಪ್ರತಿಯೊಂದು ಅಷ್ಟೇ ಬೇಗ ಕಲ್ತು ಬಿಡ್ತೀಯ. ನೋಡು, ಅಡಿಗೆನೂ ಕಲ್ತು ಬಿಟ್ಟೆ. ಅಪ್ಪ, ಅಮ್ಮ ಯಾಕೆ ಬೆಳಿಗ್ಗೆಯಿಂದ ಅಷ್ಟೊಂದು ಬ್ಲೇಡ್ ಆಗ್ತೈತೆ? ಅಲ್ಲ, ಇವಾಗ ನಮ್ಮ ಯಜಮಾನ್ರು ಇವತ್ತು ಬಂದಿಲ್ಲ ಅಂದ್ರೆ ಏನಾಗುತ್ತೆ? ಅದ ಹಾಗಲ್ಲ ಮಗಳು. ಹೇಳದ್ನಲ್ಲ ಅವಾಗ್ಲೇ, ಮಗಳು ಮತ್ತೆ ಅಳಿಯನ್ನ ಜೊತೆಲಿ ನೋಡೋದಕ್ಕೆ ಖುಷಿ. ನಿಮ್ಮ ಅಮ್ಮನೇ ಅಲ್ಲ, ನನಗೂ ಅದೇ ಖುಷಿ. ಆದ್ರೆ ನಿಮ್ಮ ಅಮ್ಮನಿಗೆ ಏನಂತಂದ್ರೆ, ನಮ್ಮ ಮಗಳು ಅಳಿಯ ಜೊತೆಗಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಂತ ಅಷ್ಟೇ. ನನಗಂತೂ ಎಷ್ಟು ನೆನಪಾದ್ರೆ ಗೊತ್ತಾ, ನೀನು ಮತ್ತೆ ಅಮ್ಮ. ನಿಸರ್ಗ, ಅಲ್ಲಿ ಏನಾದ್ರು ತೊಂದ್ರೆ ಆಯ್ತು ಮಗಳೇ? ಅಲ್ಲ, ಆತರ ಏನಾದ್ರು ಇದ್ರೆ ಹೇಳು ಮಗಳೇ. ಅಲ್ಲ, ಅಪ್ಪಂಗೆ ಹೆಂಗ್ ಗೊತ್ತಾಯ್ತು ಅಲ್ಲಿ ನನ್ಗೇನೋ ತೊಂದರೆ ಆಗಿದೆ ಅಂತ? ಇಲ್ಲಪ್ಪ, ಯಾಕಂತ ಕೇಳ್ತಾ ಇದ್ದೀರಾ? ಪದೇ ಪದೇ ತವ್ರ ಮನೆ ನೆನಪಾಗ್ತಾ ಇದೆ ಅಂದ್ರೆ ಅತ್ತೆ ಮನೇಲಿ ಏನೋ ಸಮಸ್ಯೆ ಆಗಿದೆ ಅಂತ ಅಷ್ಟೇ. ವಾ, ಏನ್ ಸ್ಟ್ರಾಟಜಿ! ನಿಜವಾಗ್ಲು ಅಪ್ಪ, ನಿನ್ ಗ್ರೇಟ್. ಏನ್ ಯೋಚನೆ ಮಾಡ್ತಾ ಇದೀಯಾ? ಬಾ, ಹೋಗಿ ತಿಂಡಿ ತಿನ್ನೋಣ. ನಿಮ್ಮಮ್ಮ ಏನ್ ಮಾಡಿದಳು, ನಿನ್ ಫೇವ್ರೇಟೇ ಮಾಡಿರ್ತಾಳೆ, ಬಾ. ಒಂದ್ 5-10 ನಿಮಿಷ ವೇಟ್ ಮಾಡಿ ಅಪ್ಪ. ಸರಿತಾ ಅಕ್ಕ ಮತ್ತೆ ಮೀನಾಕ್ಷಿ ಅಕ್ಕನಿಗೆ ಫೋನ್ ಮಾಡಿದ್ದೆ, ಬಂದ್ರು ಇಲ್ಲೇ ತಿಂಡಿಗೆ ಅಂತ. ಬರ್ತೀವಿ ಅಂತ ಹೇಳಿದ್ರು, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಹೌದಾ, ಸರಿ ಮಗಳೇ, ಆಯ್ತು. ನಿಸರ್ಗ ಒಬ್ಳೆ ಬಂದಿದ್ ಯಾಕೋ ಸರೋಗ್ಲಿಲ್ಲ ನನ್ಗೆ. ಅಲ್ಲ, ಯಾಕೆ ಒಬ್ಳೆ ಬಂದ್ಲು? ಏನಾದ್ರೂ ಸಮಸ್ಯೆ ಆಗಿದ್ಯಾ? ಹೆಂಗ್ ಕೇಳಿ ತಿಳ್ಕೊಂಡ್ಲಿ ಅವಳ ಹತ್ರ? ನೇರವಾಗಿ ಕೇಳ್ಬಿಟ್ರೆ ಬೇಜಾರ್ ಮಾಡ್ಕೋತಾಳೆ. ಯಾವ ತರ ಕೇಳಲಿ ಅವಳನ್ನ? ಇಲ್ಲ, ಅವಳಿಗೂ ಮತ್ತೆ ಅಳಿಯಂದ್ರಿಗೆ ಏನಾದ್ರೂ ಜಗಳ ಆಗಿದ್ಯಾ? ಯಾಕೋ ಬೆಳಗ್ಗೆಯಿಂದ ಒಂಥರ ಸಮಾಧಾನನೇ ಇಲ್ಲ. ಅಳಿಯಂದ್ರ ಜೊತೆಗೆ ಬಂದ್ಬಿಟ್ಟಿದ್ರೆ ಅಂತ ಖುಷಿನೇ ಬೇರೆ ಇತ್ತು. ಅಮ್ಮ ಏ ನಿಸರ್ಗ, ಇನ್ನ ಸಣ್ಣ ಮಕ್ಳ ತರ ಆಡೋದೇ ಬಿಟ್ಟಿಲ್ಲ ನೋಡ್ ನೀನು. ಅಮ್ಮ, ನೀನ್ ಎಷ್ಟು ನೆನಪಾದೆ ಗೊತ್ತಾ ನನ್ಗೆ? ನಿಜವಾಗ್ಲು ನೆನ್ನೆ ಅಂತೂ ಅಳುನೇ ಬಂದಿತ್ತು. ನಿಸರ್ಗ, ಏನಾದ್ರೂ ಸಮಸ್ಯೆ ಆಗಿದ್ಯಾನಮ್ಮ? ಅಲ್ಲ, ಅಲ್ಲಿ ನಿಂಗೆ ಅತ್ತೆ ಎಲ್ಲಾರು ಚೆನ್ನಾಗಿ ನೋಡ್ಕೊತಾ ಇದಾರ? ಹ್ಞೂ ಅಮ್ಮ, ಯಾಕೆ? ಅತ್ತೆ ಅಂತೂ ತುಂಬಾ ಒಳ್ಳೆಯವರು ಗೊತ್ತಾ. ಮತ್ತೆ ಇವಾಗ ಇನ್ನೊಂದು ವಿಚಾರ ಏನ್ ಗೊತ್ತಾ, ನನಗೆ ಅಕ್ಕ ಮತ್ತೆ ಬಾವನು ಇದ್ದಾರೆ. ಅವರು ಮನೆ ಬಿಟ್ಟು ಹೋಗಿದ್ರಂತೆ, ಮತ್ತೆ ನಮ್ಮ ಯಜಮಾನ್ರೆ ಅವ್ರನ್ನ ಕರ್ಕೊಂಡ್ ಬಂದಿದ್ದು. ಹೌದಾ? ನಿಮ್ ಮದ್ವೆಲಿ ಅವ್ರು ಯಾರು ಇರ್ಲಿಲ್ಲ? ಹ್ಞೂ ಅಮ್ಮ, ಇರ್ಲಿಲ್ಲ. ಅದೇ ಹೇಳಿದ್ನಲ್ಲ, ಅವರು ಮನೆ ಬಿಟ್ಟು ಹೊರಟೋಗಿದ್ರಂತೆ, ಏನೋ ಜಗಳ ಮಾಡ್ಕೊಂಡು ಹೋಗಿದ್ರಂತೆ, ಮತ್ತೆ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಅಕ್ಕ ಅಂತೂ ತುಂಬಾ ಒಳ್ಳೆಯವರು ಅಮ್ಮ, ನಮ್ ಸರಿತಾ ಅಕ್ಕನ್ ತರಾನೇ. ಹೌದಾ? ಹೋಗ್ಲಿ ಬಿಡಮ್ಮ, ನಿಮ್ ಮನೆ ಒಂಥರ ತುಂಬಿದ ಕುಟುಂಬ ಇದ್ದಂಗಿರುತ್ತೆ ಹಂಗಾದ್ರೆ, ಅಲ್ವಾ? ಹ್ಞೂ ಅಮ್ಮ, ತುಂಬಾ ಚೆನ್ನಾಗಿರುತ್ತೆ ಮನೆ, ತುಂಬಾ ಜನ. ಮತ್ತೆ ಅವರು ಪದ್ಮಮ್ಮ ಅವರು ನಿಮ್ಮನೇಲೇ ಇದ್ದಾರಾ? ಇಲ್ಲ ಅಮ್ಮ, ಅದೇನಾಯ್ತು ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅವ್ರ ಊರ್ಗ್ ಹೊರಟೋದ್ರು. ಶಿಲ್ಪ ಮಾತ್ರ ಕಾಲೇಜಿಗೆ ಹೋಗ್ಕೊಂಡು ಇಲ್ಲೇ ಇದ್ದಾಳೆ. ಸರಿ ಬಿಡಮ್ಮ, ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ಯಾ? ಹ್ಞೂ ಅಮ್ಮ, ಅಲ್ಲಿ ಏನ್ ತೊಂದ್ರೆನೇ ಇಲ್ಲ ನನ್ಗೆ, ಆರಾಮಾಗಿದ್ದೀನಿ. ನೀನ್ ಖುಷಿಯಾಗಿರೋದೇ ಬೇಕು ಮಗಳೇ ನಮ್ಗೆ, ನೀನೊಬ್ಳೆ ಖುಷಿಯಾಗಿರೋದಲ್ಲ.
ನೀನು ನಿನ್ ಗಂಡ ಇಬ್ರು ಖುಷಿಯಾಗಿರ್ಬೇಕು, ಅದೇ ನಮ್ಗೆ. ಸರಿ ಬಾ, ನಿಮ್ಗೆ ಇಷ್ಟ ಅಂತ ಪುಳಿಯೋಗರೆ ಮಾಡಿಟ್ಟಿದ್ದೀನಿ. ಯಾರೋ ಬಂದ್ರು ಅನ್ಸುತ್ತೆ, ಒಂದ್ ನಿಮಿಷ ಇರು, ಬಂದೆ. ಅಮ್ಮ, ನಾನು ನನ್ನ ಗಂಡನ ಜೊತೆ ಇದ್ರೆ ಮಾತ್ರ ನನಗೆ ಬೆಲೆ. ಇಲ್ಲಿ ನನ್ನೊಬ್ಬಳಿಗೆ ಬೆಲೆ ಇಲ್ವಾ ಅಮ್ಮ? ಮದ್ವೆಗ್ ಮುಂಚೆ ನಾನೊಬ್ಳೆ ಸರ್ವಸ್ವ ಆಗಿದ್ದೆ ನಿಮ್ಗೆ. ಆದ್ರೆ ಇವಾಗ ನೀನು ಅಳಿ ಅಂದ್ರು ಅಂತ ಜೊತೆ ಮಾಡಿ ಮಾತಾಡ್ತೀರಾ. ಆದ್ರೆ ಅವ್ರು ನೋಡಿದ್ರೆ ನನಗ್ ನೀನ್ ಬೇಡ ಅಂತಾರೆ. ಏನ್ ಮಾಡ್ಲಿ ನಾನು? ಅಂದ್ರೆ ತವ್ರ ಮನೆಯಲ್ಲಿ ನಾನು ಇರಂಗಿಲ್ಲ. ನಿಸರ್ಗ, ಮೀನಾಕ್ಷಿ ಅಕ್ಕ, ಬನ್ನಿ. ಹೇಗಿದ್ಯಾ? ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ನೆನ್ನೆ ಫೋನ್ ಮಾಡಿದ ತಕ್ಷಣ ಬರ್ಬೇಕು ಅಂತಾನೆ ಅನ್ಕೊಂಡ್ವಿ. ಇನ್ನ ಕತ್ಲಾಗ್ಬಿಟ್ಟಿತ್ತಲ್ವಾ, ಹಂಗಾಗಿ ಇವಾಗ ಬಂದ್ವಿ. ಸರಿತಾ ಅಕ್ಕ, ಬನ್ನಿ. ಚೆನ್ನಾಗಿದ್ದೀರಾ? ಅಬ್ಬಾ ಅಬ್ಬಾ ಅಬ್ಬಾ, ಏನ್ ನಮ್ ನಿಸರ್ಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಮೊದ್ಲಿಗಿಂತ ತುಂಬಾ ಕಳೆಯ ಕಾಣಿಸ್ತೀಯ ಕಣೆ. ಮತ್ತೆ ನಿಸರ್ಗ, ಎಲ್ಲರೂ ಆರಾಮಾಗಿದ್ದಾರೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲರೂ? ಯಾಕೆ ನಿಮ್ಮ ಯಜಮಾನ ಜೊತೆ ಬರುತ್ತಾನೆ ನೀನು? ಯಾಕೆ ಸರಿತಕ್ಕ, ಸಿದ್ಧಾರ್ಥ ಅವ್ರು ಬಂದಿಲ್ಲ ಅಂದ್ರೆ ನಾನು ಬರ್ಬಾರ್ದಾ? ನಾನೆಲ್ಲ ಹಂಗೆ ಹೇಳಿದೆ, ಅವರು ಬಂದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಇಲ್ಲ, ಅವ್ರು ಬರ್ಲಿಲ್ಲ, ಅವ್ರಿಗೇನು ಕೆಲಸ ಇದೆ ಅಂತ ಬರ್ಲಿಲ್ಲ. ಸರಿ ಬಿಡು, ಆಯ್ತು. ಮತ್ತೆ ನಿಸರ್ಗ, ಏನಾದ್ರೂ ಸಿಹಿ ಸುದ್ದಿ ಹೇಳ್ತೀಯಾ ಹೆಂಗೆ? ಸಿಹಿ ಸುದ್ದಿನ? ಏನ್ ಸಿಹಿ ಸುದ್ದಿ ಹೇಳಿ ನಿಮ್ಗೆ? ಅಯ್ಯೋ ನಿಸರ್ಗ, ಯಾಕಕ್ಕ ನಗ್ತೀರಾ? ಹಂಗಲ್ಲ ನಿಸರ್ಗ, ಹತ್ತತ್ರ ನಿಮ್ ಮದ್ವೆ ಆಗಿ 8 ತಿಂಗಳು ಆಯ್ತಲ್ವಾ, ಹಂಗಾಗಿ ಆತರ ಕೇಳ್ತಾ ಇದ್ದಾಳೆ ಮೀನಾಕ್ಷಿ. ಇಲ್ಲ, ಆತರ ಏನಿಲ್ಲ. ಸರಿ ಬಿಡು, ಆಯ್ತು, ಬಾ ಹೋಗೋಣ, ಅಲ್ಲಿ ಕುತ್ಕೊಂಡು ಮಾತಾಡೋಣ. ಸಿದ್ಧಾರ್ಥ, ಸಿದ್ಧಾರ್ಥ, ಓ ಅದ್ಗೆ ತಗೊಳಪ್ಪ ಕಾಫಿ. ಯಾಕದ್ಗೆ ನೀವು ತಗೊಂಬಂದಿದ್ದೀರಾ? ರಾಧಕ್ಕ ಇಲ್ವಾ? ಇದಾರೆ, ಏನೋ ಕೆಲಸ ಮಾಡ್ತಾ ಇದಾರೆ. ತಗೋ ಕಾಫಿ, ಟೈಮ್ ಆಗುತ್ತಲ್ವಾ ನಿಮ್ಗೆ, ಅದಕ್ಕೆ ತಗೋ ಬಂದೆ. ಅಲ್ಲಿಡಿ ಅದ್ಗೆ, ತಗೋತೀನಿ. ಅದಕ್ಕೆ ಅದು ಹೇಳು ಸಿದ್ಧಾರ್ಥ, ಏನಾದ್ರೂ ಹೇಳೋದಿತ್ತಾ? ನೆನ್ನೆ ನಿಸರ್ಗ ಹತ್ಕೊಂಡ್ ಅಂದ್ರಲ್ಲ, ಏನಾದ್ರು ಹೇಳಿದ್ಲ ನಿಮ್ಗೆ? ಅವಳು ಏನ್ ಹೇಳ್ತಾಳಪ್ಪ, ಅವಳೇನು ಹೇಳಿಲ್ಲ. ನಾನ್ ನೋಡಿದ್ನಲ್ಲ, ಹಾಗಾಗಿ ನಿಮ್ಗೆ ಹೇಳ್ದೆ ಅಷ್ಟೇ. ಆದ್ರೂ ಯಾಕೆ ಸಿದ್ಧಾರ್ಥ ಅವಾಗ ಅವಾಗ ಅಷ್ಟು ಬೇಜಾರ್ ಮಾಡ್ತೀಯ ಹುಡುಗಿಗೆ? ಅಲ್ಲ, ಏನಾದ್ರೂ ಸಮಸ್ಯೆನಾ? ನಾ ಹೇಳಲೇಬೇಕು ಅಂತೇನಿಲ್ಲ, ನಾನ್ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಪಾಪ ಅಲ್ವಾ ನಿಸರ್ಗ, ಎಷ್ಟು ಒಳ್ಳೆಯವಳು. ಅವಳಿಗೆ ಏನ್ ಮಾಡಕ್ ಬಂದಿಲ್ಲ ಅಂದ್ರೂ ಕಲ್ತ್ಕೊಂಡ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಾವೆಲ್ಲ ಖುಷಿ ಪಡ್ಬೇಕಲ್ವಾ? ಅಯ್ಯೋ, ಸಮಸ್ಯೆ ಏನಿಲ್ಲ ಅದ್ಗೆ. ನಿನ್ನೆ ಯಾವ್ದೋ ಟೆನ್ಷನ್ ಅಲ್ಲಿದ್ದೆ, ಮತ್ತವಳು ಬಂದ್ ಏನೇನೋ ಹೇಳ್ತಾ ಇದ್ಲು, ಹಂಗ ಕೋಪ ಬಂತಷ್ಟೇ. ಅದು ಬಿಟ್ರೆ ಬೇರೆ ಏನಿಲ್ಲ ಬಿಡಿ. ಬೇರೆ ಏನು ಇಲ್ಲ ಅಂದ್ರೆ ಓಕೆ ಸಿದ್ಧಾರ್ಥ, ಅದಕ್ಕಿಂತ ಬೇರೆ ಖುಷಿ ಏನಿದೆ? ಆದ್ರೆ ಮಾತ್ರ ಸಣ್ಣ ಪುಟ್ಟ ಮನಸ್ತಾಪ ಬರೋದು ಸಹಜನೇ, ಹಾಗಂತ ಅದನ್ನ ದೊಡ್ಡದ್ ಮಾಡ್ಕೊಂಡ್ಬಿಡಿ ಪ್ಲೀಸ್. ಟಿಫನ್ಗೆಲ್ಲ ರೆಡಿ ಆಗಿದೆ ಸಿದ್ಧಾರ್ಥ, ನೀನ್ ಫ್ರೆಶ್ ಆಗಿ ಬಂದ್ರೆ ಟಿಫನ್ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ಬೋದು. ಸರಿ ಅದ್ಗೆ, ಆಯ್ತು. ಬೇಗ ರೆಡಿಯಾಗಿ ಕಾಲೇಜ್ಗೆ ಹೋಗ್ಬೇಕು, ನಿಸರ್ಗ ಬಂದ್ಬಿಟ್ಟಿರ್ತಾಳೆ ಬೇಗ. ಮಾನ್ಸ್ಟರ್ ನೀವು, ಬೀಸ್ಟ್. ಸಿದ್ಧಾರ್ಥ ಅವರೇ, ನಿಮ್ಮನ್ನ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನಾನು? ಛ, ಏನಿದು? ಎಷ್ಟು ಆರಾಮಾಗಿರ್ಬೇಕು ಅಂದ್ರೂ ಅವಳದೇ ವಾಯ್ಸ್ ಕೇಳಿಸುತ್ತೆ. ಏನೇ ರೂಮ್ ಎಲ್ಲ ನಿನ್ ನೆನಪುಗಳೇ ಬಿಟ್ಟೋಗಿದ್ಯಾ? ಸಿದ್ಧಾರ್ಥ ಅವರೇ, ಸೇಮ್ ಪಿಂಚ್. ನಂದು ನಿಂದು ಡ್ರೆಸ್ ಕೂಡ ಮ್ಯಾಚ್ ಆಗಿದೆ. ಓ ಮೈ ಗಾಡ್, ನೀನ್ ಇಲ್ಲ ಅಂದ್ರೆ ಯಾಕೆ ನಾನು ಡಿಸ್ಟರ್ಬ್ ಆಗ್ತಾ ಇದ್ದೀನಿ? ಏನೇ ಮೋಡಿ ಮಾಡಿದ್ಯಾ ನೀನು? ನೋ ನೋ ಸಿದ್ಧಾರ್ಥ್ ಚತುರ್ವೇದಿ, ಯಾವತ್ತಿದ್ರು ನೀನ್ ನಿನ್ ಕಂಟ್ರೋಲ್ ಅಲ್ಲೇ ಇರ್ಬೇಕು. ಇವಳು ಇವತ್ತಲ್ಲ ನಾಳೆ ನಿನ್ನಿಂದ ದೂರ ಹೋಗೋಳೆ, ಆದ್ರೆ ನನ್ನ ನಿಸರ್ಗ ಅವಳು ಸಿಗ್ತಾಳೆ. ಅವಳು ಸಿಗೋವರೆಗೂ ಸ್ವಲ್ಪ ನಾನು ಕಂಟ್ರೋಲ್ ಆಗಿರ್ಬೇಕು. ಆದ್ರೂ ಒಂದೊಂದ್ಸಲಿ ಅನ್ಸುತ್ತೆ, ಇವಳು ತೋರ್ಸೋ ಪ್ರೀತಿ ಮುಂದೆ ನಾನು ಎಲ್ಲಿ ಸೋತೋಗ್ಬಿಡ್ತೀನೋ ಅಂತ. ಇಲ್ಲ, ನಾನು ಸೋಲ್ಬಾರ್ದು.